ಅನ್ನ ಚೆಲ್ತಿದ್ದೀರಾ? ಹ್ಞೂ ಚಿಕ್ಕಮ್ಮವ್ರೆ. ಯಾಕೆ ಸಿದ್ದಣ್ಣ, ಅನ್ನ ಏನಾದ್ರೂ ಹಾಳಾಗಿದ್ಯಾ? ಹ್ಞೂ ಚಿಕ್ಕಮ್ಮವ್ರೆ, ಅನ್ನ ಅಳಿಸಿದೆ, ಅದಕ್ಕೆ ಚೆಲ್ಲಕ್ ಬಂದೆ. ಸಿದ್ದಣ್ಣ, ಸುಳ್ಳು ಹೇಳ್ತಿದ್ದೀರಾ? ಅದು ಚಿಕ್ಕಮ್ಮವ್ರೆ. ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅಂತ ಕೇಳ್ದೆ. ಸಿದ್ದಣ್ಣ, ನಿಮ್ಮನ್ನೇ ಕೇಳ್ತಿರೋದು. ರಾಯರ ಮನೆಯಲ್ಲಿ ಯಾವತ್ತೂ ಅನ್ನ ಇಷ್ಟೊಂದು ಉಳಿತಾ ಇರಲಿಲ್ಲ ಚಿಕ್ಕಮ್ಮವ್ರೆ. ಅಮ್ಮವ್ರನ್ನ ನೋಡಕ್ಕೆ ದಿನ ಊರಿನ ಜನ ಬರ್ತಾ ಇದ್ರು. ಬಂದವರು ಉಪವಾಸ ಹೋಗ್ಬಾರ್ದು ಅಂತ ಕಮ್ಮಿ ಅಂದ್ರು 10ರಿಂದ 20 ಜನಕ್ಕೆ ಅಡ್ಗೆ ಮಾಡಿಸ್ತಾ ಇದ್ರು. ಆದ್ರೆ ಈಗೇನಾಯ್ತು? ಅಮ್ಮವ್ರನ್ನ ನೋಡಕ್ಕೆ ಯಾರು ಬರ್ತಿಲ್ವಲ್ಲ. ಓ, ಅಗಸ್ತ್ಯ ಬಂದ್ಮೇಲೆ ಯಾರು ಬರ್ತಿಲ್ಲ ಅಂತನಾ? ಹೌದು ಚಿಕ್ಕಮ್ಮವ್ರೆ. ಇದನ್ನ ಅಮ್ಮವ್ರ ಹತ್ರ ಹೇಳಕ್ಕೆ ಭಯ. ಅದಕ್ಕೆ ಅವ್ರು ಹೇಳ್ದಂಗೆ ದಿನ ಅಡ್ಗೆ ಮಾಡ್ತೀವಿ. ಯಾರಾದ್ರೂ ಬರ್ತಾರಾ ಅಂತನೂ ಕಾಯ್ತೀವಿ. ಯಾರು ಬರ್ಲಿಲ್ಲ ಅಂದ್ರೆ ಹೀಗೆ ತಗೊಂಬಂದು ಚೆಲ್ಬಿಡ್ತೀವಿ. ತಪ್ಪಲ್ವಾ ಸಿದ್ದಣ್ಣ? ಅನ್ನದ್ ಭವಂತಿ ಭೂತಾನಿ ಪರ್ಜನ್ನಾದನ್ನ ಸಂಭವ ಅಂತ ಭಗವದ್ಗೀತೆಲೆ ಹೇಳಿದ್ದಾರೆ. ಇಂಥ ಪರಬ್ರಹ್ಮ ಸ್ವರೂಪನ ಹೀಗ್ ಚೆಲ್ಲೋಕ್ಕಾಗತ್ತಾ? ಎಷ್ಟೋ ಕೈಗಳಿಗೆ ಅನ್ನದ ಅಗಳು ಕೂಡ ಮುಟ್ಟೋಕಾಗಲ್ಲ. ಇಂಥ ಜೀವ ಉಳಿಸೋ ಅನ್ನಪೂರ್ಣೇಶ್ವರಿನ ಹೀಗ್ ಚೆಲ್ಲೋ ತಪ್ಪಲ್ವಾ? ಮತ್ತೇನ್ ಮಾಡೋದ್ ಚಿಕ್ಕಮ್ಮವ್ರೆ? ಮುಂಚೆ ರಾಯರು ಮನೆ ಊಟ ಅಂದ್ರೆ ಪ್ರಸಾದ ತರ ತಗೊಳ್ಳೋರು. ಆದ್ರೆ ಈಗ ಯಾರು ಕೂಡ ತಿರುಗೂ ನೋಡಲ್ಲ. ಹಸ್ಕೊಂಡಿದ್ರು ಸ್ವಾಭಿಮಾನ ಅಂತಾರೆ. ಏನ್ ಮಾಡೋದು? ಸರಿ, ಹಾಗಾದ್ರೆ ಈ ರೀತಿ ಅನ್ನನ ಚೆಲ್ಲೋದ್ ಬದಲು ಹಸುಗಳಿಗಾದ್ರೂ ಕೊಡ್ಬೋದಲ್ವಾ? ಆಯ್ತು ಚಿಕ್ಕಮ್ಮವ್ರೆ, ಹಾಗೆ ಮಾಡೋಣ. ಮನುಷ್ಯನ್ಗಿಂತ ಪ್ರಾಣಿಗಳಿಗೆ ನಿಯತ್ ಜಾಸ್ತಿ ಅಂತಾರೆ. ಒಂದ್ ಕೆಲ್ಸ ಮಾಡಿ, ಇದನ್ ತಗೊಂಡ್ ಹೋಗಿ ಕಾರಲ್ಲಿ ಇಡ್ಸಿ. ನಾನೇ ಒಂದ್ ಜಾಗಕ್ಕೆ ಹೋಗಿ ಹಸುಗಳಿಗೆ ತಿನ್ಸ್ ಬರ್ತೀನಿ. ಆಯ್ತು ಚಿಕ್ಕಮ್ಮವ್ರೆ, ಈಗ್ಲೇ ಡ್ರೈವರ್ಗೆ ಹೇಳಿ ಇದನ್ನೆಲ್ಲ ಕಾರಲ್ಲಿ ಇಡ್ಸ್ತೀನಿ. ಸಿದ್ದಣ್ಣ. ಶಂಸಿ ಅಮ್ಮವ್ರೆ, ಶ್ರೀಕಾಂತ್ ಅಣ್ಣಂಗೆ ಹೇಳಿ ಕಾರಲ್ಲಿ ಇಡ್ಸ್ತೀನಿ. ಗುಡ್. ಇದನ್ನ ನಾನೇ ನನ್ನ ಕೈಯಾರೆ ನನ್ನ ಆರ್ತಿ ಬಾರ್ತಿಗೆ ತಿನ್ನಿಸ್ತೀನಿ.